ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಮನೆ ಬಗ್ಗೆ ನಾನು ಯಾವುದೇ ಒಂದು ಸಂದರ್ಭಗಳಲ್ಲಿ ವಿಡಿಯೋ ಮಾಡಿದ್ರು ಕೂಡ ಅದಕ್ಕೆ ತುಂಬಾ ಜನರು ಕಮೆಂಟ್ ಮಾಡ್ತಿರೋದು ಏನಂತಂದ್ರೆ, ನಮ್ಗೆ ಮನೆಗಳಿಲ್ಲ, ನಮ್ಗೆ ಸ್ವಂತ ಮನೆಗಳಿಲ್ಲ, ನಾವು ಈ ಒಂದು ತುಂಬಾ ಬಡವರು ಅಥವಾ ನಿರಾಶ್ರಿತರು, ನಮ್ಗೆ ಮನೆಗಳನ್ನ ಸಿಗ್ತಾ ಇಲ್ಲ. ಯಾವುದೇ ಒಂದು ಗ್ರಾಮ ಪಂಚಾಯತಿ ಹೋಗಿ ಕೇಳಿದ್ರು ಕೂಡ ಅಷ್ಟೇನೆ, ಈ ಒಂದು ಮನೆಗಳನ್ನ ನಮ್ಗೆ ಒಂದು ಯಾವುದೇ ಒಂದು ಸ್ಕೀಮ್ ಇದ್ರೂ ಕೂಡ ಮನೆಗಳನ್ನ ಕೊಡ್ತಾ ಇಲ್ಲ. ಅದೇ ರೀತಿಯಾಗಿ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ, ಅವರ ಹೆಸರುಗಳೆಲ್ಲ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅಂತವ್ರಿಗೆ ನಾನು ಹಣನೂ ಕೂಡ ಕೊಟ್ಟಿದ್ದೀನಿ, ಆದ್ರೂ ಕೂಡ ಮನೆಯಿಂದ ಇದರಿಂದ ಯಾವುದೇ ರೀತಿಯಾದ ಪ್ರಯೋಜನ ಆಗ್ಲಿಲ್ಲ, ನನಗೆ ಮನೆಗಳು ಸಿಗ್ತಾ ಇಲ್ಲ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಸ್ನೇಹಿತರೆ, ಈ ಒಂದು ಏನು ಹೌಸಿಂಗ್ ಸ್ಕೀಮ್ಗಳು ಯಾವುದೇ ಇದ್ರೂ ಕೂಡ ಸರ್ಕಾರದಿಂದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನ ಕೊಡ್ತಾನೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೆ ನನ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಯಾಕಂತಂದ್ರೆ ಇವರು ಈ ಒಂದು ಸರ್ಕಾರದಿಂದ ಯಾವುದೇ ಒಂದು ಸ್ಕೀಮ್ಗಳನ್ನ ಬಿಟ್ರು ಕೂಡ ಅದು ಬಡವರಿಗೆ ತಲುಪೋದಿಲ್ಲ. ಯಾವುದೇ ಸ್ಕೀಮ್ ಬಿಡ್ಲಿ ಅದು ಬಡವರಿಗೆ ಸೇರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಗ್ರಾಮಗಳಲ್ಲಿ ಇರುವಂತವ್ರು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಹಾಕಿದಂತ ಸಂದರ್ಭಗಳಲ್ಲಿ ಅವ್ರಿಗೂ ಕೂಡ ಮನೆಗಳು ಸಿಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಇರುವಂತ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿ ಇರುವಂತ ಒಂದು ಮೆಂಬರ್ಸ್ ಏನಿರ್ತಾರೆ ಅವರಾಗಿರ್ಬೋದು, ಅವರ ಒಂದು ರಿಲೇಷನ್ ಗಳಿಗೆ ಕೊಡುವಂತದ್ದು. ಕೆಲವ್ರ ಹತ್ರ ಒಂದೊಂದು ಮನೆಗಳು ಇದ್ರೂ ಕೂಡ 2-3 ಮನೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡುವಂತದ್ದು. ಈ ಒಂದು ಬಡವರಿಗೆ ಯಾವುದೇ ರೀತಿಯಾದ ಮನೆಗಳನ್ನ ಕೊಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬಾನೇ ಬೇಜಾರಾಗ್ಬಿಟ್ಟಿದೆ. ಓಕೆ ಸ್ನೇಹಿತರೆ, ಇದಕ್ಕೆ ಏನು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾದ ಒಂದು ಪ್ಲಾನಿಂಗ್ ಗಳು ಕೂಡ ಮಾಡ್ತಾ ಇದ್ದೀನಿ. ಅದು ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಿಮ್ಮ ಒಂದು ಬೆಂಬಲ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಒಂದು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಈ ಒಂದು ಮನೆಗೆ ಇರುವಂತ ಸ್ಕೀಮ್ ಯಾವ್ದು ಅಂತ ನೋಡೋದಾದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಮನೆಗಳು ಸಿಗುವಂತದ್ದು, ನಿಮ್ಮ ಒಂದು ಮನೆಗಳನ್ನ ನೀವು ನಿರ್ಮಾಣ ಮಾಡ್ಕೋಬಹುದು. ಆದ್ರೆ ಈ ಒಂದು ಸ್ಕೀಮ್ ಅಲ್ಲಿ ನಿಮ್ಗೆ ತುಂಬಾನೇ ಒಂದು ಕಡಿಮೆ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು, ತುಂಬಾನೇ ಸಹಾಯಧನ ಒಂದು ತುಂಬಾನೇ ಕಡಿಮೆ ಇರುವಂತದ್ದು. ಕೇವಲ 1,20,20,000 ರೂಪಾಯಿನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತವರಿಗೆ ಕೊಡ್ತಿರುವಂತದ್ದು. ಈ ಒಂದು ನಗರ ಪ್ರದೇಶದಲ್ಲಿ ಇರುವಂತವ್ರಿಗೆ 2.5 ಲಕ್ಷ ಅಂದ್ರೆ 2,50,000 ರೂಪಾಯಿನ ಕೊಡ್ತಾ ಇರುವಂತದ್ದು. ಇದರಲ್ಲಿ ನಿಮ್ಗೆ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ ಒಂದು 1,20,000 ರೂಪಾಯಿ ತಗೊಂಡು ನೀವ್ ಯಾವ್ದಾದ್ರು ಕೂಡ ಕೊಟ್ಟಿಗೆನ ನಿರ್ಮಾಣ ಮಾಡ್ಕೋಬಹುದು. ಇದೇ ರೀತಿಯಾಗಿ ಹೇಳ್ಬೇಕಾಗುತ್ತೆ. ತುಂಬಾ ಜನ ನನಗೂ ಕೂಡ ಹೇಳ್ತಾ ಇದ್ರು, ಸರ್ ಈ 1,20,000 ರೂಪಾಯಿಲಿ ನಮ್ಗೆ ಯಾವುದೇ ರೀತಿಯಾದ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅದು 100%. ಅದೇ ರೀತಿಯಾಗಿ ಸ್ನೇಹಿತರೆ, ಈ 1,20,000 ರೂಪಾಯಿ ತಗೊಂಡ್ರು ಕೂಡ ನಿಮ್ಗೆ ಉಳಿದಂತ ಹಣನ ನಿಮ್ ಕೈಯಿಂದ ಹಾಕಿ ಒಂದು ಮನೆಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಆ ರೀತಿಯಾದ ಒಂದು ಸ್ಕೀಮ್ ಇರುವಂತದ್ದು. ಓಕೆ ಸ್ನೇಹಿತರೆ, ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವಾಗ ಮನೆಗಳನ್ನ ತಗೊಳ್ಳೋದಿಕ್ಕೆ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮುಖ್ಯ ವೈಶಿಷ್ಟ್ಯಗಳು ಯಾವುದು ಅಂತ ನೋಡ್ತಾ ಹೋಗೋಣ. BPL ಕುಟುಂಬಗಳಿಗೆ ಪ್ರಾಧಾನ್ಯ ಕೊಡ್ತಾ ಇದ್ದಾರೆ ಮೊದಲನೇದಾಗಿ. ನೆಕ್ಸ್ಟ್ ಕನಿಷ್ಠ 25ರಿಂದ 30 ಚದರ ಮೀಟರ್ ಮನೆ ನಿರ್ಮಾಣ ಆಗ್ಬೇಕಾಗುತ್ತೆ. ನಂತರ ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ 1,20,000 ರೂಪಾಯಿನ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು ಮನೆ ಮಾಡೋದಕ್ಕೆ ಈ ಒಂದು ಗ್ರಾಮೀಣ ಭಾಗದಲ್ಲಿ. ಅದೇ ರೀತಿಯಾಗಿ ಒಂದು ನಗರ ಪ್ರದೇಶದಲ್ಲಿ ಇರುವಂತವ್ರಿಗೆ 2.5 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಕೆಲ ರಾಜ್ಯಗಳಲ್ಲಿ ನಿಗದಿತ ಶ್ರೇಣಿಗಳಿಗೆ ಹೆಚ್ಚಿನ ಸಹಾಯನ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪೂರ್ತಿ ಮಂಜೂರಾದ ಮೊತ್ತ DBT ಮುಖಾಂತರ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಅಕೌಂಟ್ಗೆ ಬಂದ್ಬಿಡುತ್ತೆ. DBT ಮುಖಾಂತರ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಸ್ ಮೇಲೆ ನಿಮ್ಮ ಒಂದು ಅಕೌಂಟ್ಗೆ ಆ ಒಂದು ಹಣನ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ರೀತಿಯಾಗಿ ಅರ್ಹತಾ ಮಾನದಂಡಗಳು ಯಾವ್ದು ಅಂತ ನೋಡೋದಾದ್ರೆ, ಅರ್ಜಿದಾರನು ಭಾರತೀಯ ನಾಗರಿಕನಾಗಿರ್ಬೇಕು, ಕುಟುಂಬವು BPL ಪಟ್ಟಿಯಲ್ಲಿ ಇರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಆಗಿರ್ಬೇಕಾಗುತ್ತೆ. ಕುಟುಂಬದ ಒಂದು ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸರ್ಕಾರದಿಂದ ಯಾವುದೇ ರೀತಿಯಾದ ಒಂದು ಗೃಹ ಸಾಲನ ತಗೊಂಡಿರಬಾರ್ದು ಅಥವಾ ಗೃಹ ಸಹಾಯನ ಪಡ್ಕೊಂಡಿರಬಾರ್ದು, ಅಂತವ್ರಿಗೆ ಒಂದು ಮನೆ ಸಿಗುವಂತದ್ದು. ಅದೇ ರೀತಿಯಾಗಿ ನಿರಾಶ್ರಿತರು, ಸಾಮಾನ್ಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದರಾಗಿದ್ರೆ ಪರವಾಗಿಲ್ಲ, ಅಂತವ್ರಿಗೂ ಕೂಡ ಮನೆಗಳು ಸಿಗುವಂತದ್ದು. ಯೋಜನೆಗೆ ಹೇಗೆ ಅರ್ಜಿ ಹಾಕ್ಬೇಕಂತ ನೋಡೋದಾದ್ರೆ, ನೀವು ಈ ಒಂದು ಸಿಟಿಗಳಲ್ಲಿ ಇರುವಂತವರಿಗೆ ಅಧಿಕೃತ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಹಳ್ಳಿಗಳಲ್ಲಿ ಇರುವಂತವ್ರಿಗೆ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಸಿಟಿಗಳಲ್ಲಿ ಇರುವಂತವ್ರಿಗೆ PMAYG.nic.in ಈ ಒಂದು ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅಲ್ಲಿ ನೀವು ಎಲ್ಲಾ ಒಂದು ದಾಖಲಾತಿಗಳನ್ನು ಕೂಡ ಫಿಲ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಒಂದು ಗ್ರಾಮಗಳಲ್ಲಿ ಇರುವಂತವ್ರು ಈ ಒಂದು ಗ್ರಾಮ ಪಂಚಾಯತಿಗೆ ನೀವು ಹೋಗಿ ಅದಾದ ನಂತರದಲ್ಲಿ ಅಲ್ಲಿ ಕೇಳುವಂತ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟು ಅದಾದ ನಂತರದಲ್ಲಿ ನೀವು
ಈ ಒಂದು ಅಪ್ಲೈನ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, 1,20,000 ರೂಪಾಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೂ ಕೂಡ ನೀವು ಕೈಯಿಂದ ಇನ್ನ ಉಳಿದಂತ ಹಣನ ನಾವು ಹಾಕಿ ಈ ಒಂದು ಮನೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂದ್ರೆ ಇದಕ್ಕೆ ನೀವು ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ. ಈ ಒಂದು 1,20,000 ರೂಪಾಯಲ್ಲಿ ಮನೆಗಳನ್ನ ಮಾಡ್ಕೊಂಡಿರೋರು ಅಂದ್ರೆ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇನ್ನು ಉಳಿದಂತ ಹಣನ ಅವರು ಕೈಯಿಂದ ಹಾಕಿ ಇವಾಗ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.